ವೀಕ್ಷಕರೇ, ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಕೋರುತ್ತಾ ಮುಂದಿನ ಭಾಗವನ್ನು ನಾನೀಗ ಓದ್ತಾ ಇದ್ದೇನೆ. ತನ್ನನ್ನು ಹೆಬ್ಬಾವಿನಿಂದ ರಕ್ಷಿಸಿದ ವ್ಯಾಧನು ಬಲಾತ್ಕರಿಸಲು ಬಂದಾಗ, ಅವಳು ಸ್ನಾನ ಮಾಡಿ ಬಂದಾಗ ದಮಯಂತಿ ಬಲಾತ್ಕರಿಸಲು ಯತ್ನಿಸಿದ್ದಾನೆ. ಆಗ ದಮಯಂತಿ, ನಾನು ನಿಷಧರಾಜನ ಹೆಂಡತಿ, ನಳನ ಹೊರತು ಬೇರೆ ಯಾರನ್ನೂ ನಿಷಧರಾಜ ನಳನ ಹೆಂಡತಿಯಾಗಿ ಯಾರನ್ನೂ ದೈಹಿಕವಾಗಿ ಕನಸು ಮನಸ್ಸಿನಲ್ಲೂ ಬಯಸಿಲ್ಲವಾದರೆ, ಅದು ಸತ್ಯವೇ ಆದರೆ ನನ್ನನ್ನು ಎಳೆದು ಬಲಾತ್ಕರಿಸಿದ ಈ ವ್ಯಾಧನು ಸುಟ್ಟು ಸಾಯಲಿ ಎಂದು ಶಪಿಸಿದ್ದಾಳೆ ದಮಯಂತಿ. ಆ ಕ್ಷಣದಲ್ಲೇ ವ್ಯಾಧನ ಮೈ ಪೂರ್ತಿ ಸುಟ್ಟು ಹೋಗಿದೆ. ಅವನು ಸತ್ತು ಕಟ್ಟಿಗೆಯಂತೆ ಕರಕಲಾಗಿ ಬಿದ್ದಿದ್ದಾನೆ. ಕಡುನೊಂದ ದಮಯಂತಿ ಮುನ್ನಡೆದು ಕಾಡಿನಲ್ಲಿ ಹೆಜ್ಜೆ ಹಾಕಿದ್ದಾಳೆ. ದಾರಿಯಲ್ಲಿ ಕೆಲವು ವರ್ತಕರು, ಅವರ ಜೊತೆಗಿದ್ದ ಹೆಂಗಸರು ಆಕೆಯ ಕಷ್ಟವನ್ನು ಕೇಳಿ ಚೇದಿ ದೇಶಕ್ಕೆ ಕರೆತಂದಿದ್ದಾರೆ. ಚೇದಿ ದೇಶದ ಅಲ್ಲಿ ದಮಯಂತಿ ತನ್ನ ಅಕ್ಕನ ಮಗಳೆಂದು ತಿಳಿದು ಅವಳನ್ನು ಸಮಾಧಾನಿಸಿ, ಸುನಂದೆಗೆ ದಮಯಂತಿ ಭೀಮರಾಜನ ಹೆಂಡತಿ, ತನ್ನ ಅಕ್ಕನ ಮಗಳೆಂದು. ಸುನಂದೆ ಭೀಮರಾಜನ ಹೆಂಡತಿ. ಅವಳು ದಮಯಂತಿ ತನ್ನ ಅಕ್ಕನ ಮಗಳೆಂದು ತಿಳಿದು ಅವಳನ್ನು ಸಮಾಧಾನಿಸಿ ವಿದರ್ಭ ದೇಶಕ್ಕೆ ಕಳುಹಿಸಿದ್ದಾಳೆ. ಇತ್ತ ನಳನು ಕಾಡ್ಗಿಚ್ಚಿಗೆ ಸಿಕ್ಕು ಪಾರಾಗಲು ಯತ್ನಿಸಿದಾಗ, ವಿಧಿ ವೈಪರೀತ್ಯವೋ ಎಂಬಂತೆ ಅವನನ್ನು ಹೆಬ್ಬಾವೊಂದು ಸುತ್ತಿಕೊಂಡು ಕಚ್ಚಿದೆ. ನಳನು ಆ ಕ್ಷಣವೇ ಕುರೂಪಿಯಾಗಿದ್ದಾನೆ. ಅವನು ತದೇಕ ಚಿತ್ತದಿಂದ ಈಶ್ವರನನ್ನು ಕುರಿತು ಪ್ರಾರ್ಥಿಸಿದಾಗ ಆ ಹೆಬ್ಬಾವು ಮಾನುಷ ರೂಪ ತಳೆದು ಗಂಧರ್ವನಾಗಿ, ನಳಮಹಾರಾಜ, ಈವರೆಗೆ ನಿನ್ನನ್ನು ಆವರಿಸಿದ ಕಲಿ ಪ್ರಭಾವವು ತೊಲಗಿತು. ನಿನಗೆ ಒಂದು ಜೊತೆ ವಸ್ತ್ರವನ್ನು ಕೊಡುವೆನು. ನೀನು ಅದನ್ನು ಧರಿಸಿದಾಕ್ಷಣ ಎಂದಿನಂತೆ ಸ್ವರೂಪಿಯಾಗುವೆ ಎಂದು ಆ ವಸ್ತ್ರಗಳನ್ನು ಕೊಟ್ಟಿದ್ದಾನೆ. ನಳನು ಈಶ್ವರನಿಗೆ ಶಿರಸಾ ವಂದಿಸಿದ್ದಾನೆ. ಆ ಒಂದು ಜೊತೆ ವಸ್ತ್ರವನ್ನು ಜತನದಿಂದ ಇರಿಸಿಕೊಂಡಿದ್ದಾನೆ. ತನ್ನಲ್ಲೇ ಕುರೂಪಿಯಾಗಿಯೇ ಇರುತ್ತಾ ತನ್ನ ಹೆಸರು ಭಾವುಕನೆಂದು, ತಾನು ಪಾಕಶಾಸ್ತ್ರ ಪ್ರವೀಣನು, ಅಶ್ವಹೃದಯ ಕಲಿತವನೆಂದೇ ಹೇಳಿಕೊಂಡು
ಋತುಪರ್ಣ ರಾಜನ ಅಲ್ಲಿ ಹೋಗಿ ಸಾರಥಿಯಾಗಿ ಸೇರಿಕೊಂಡಿದ್ದಾನೆ ನಳ. ಅತ್ತ ದಮಯಂತಿಗೆ ಮರುವಿವಾಹ ಮಾಡಲೆಂದೇ ಭೀಮರಾಜನು ಸ್ವಯಂವರ ಏರ್ಪಡಿಸಿದ್ದಾನೆ. ಆ ಸುದ್ದಿಯನ್ನು ಕೇಳಿ ಋತುಪರ್ಣನು ತನ್ನ ಸಾರಥಿ ಭಾವುಕನೊಂದಿಗೆ ರಥವನ್ನೇರಿ ವಿದರ್ಭ ದೇಶಕ್ಕೆ ಬಂದಿದ್ದಾನೆ. ಅಲ್ಲಿ ನೋಡಿದರೆ ಋತುಪರ್ಣನ ಹೊರತು ಯಾರೂ ಬಂದಿರಲಿಲ್ಲ. ತಾನು ಭಾವುಕ ವೇಷದ ನಳನೆಂದು ತಿಳಿಯಲಿಕ್ಕಾಗಿ ಭೀಮರಾಜನು ಮಾಡಿದ ಉಪಾಯವಿದೆಂದೇ ತಿಳಿದಿದೆ. ನಂತರ ದಮಯಂತಿ ಒಬ್ಬಳೇ ಭಾವುಕನನ್ನು ನೋಡಲು ಬಂದವಳು, ಭಾವುಕ, ನೀನು ಒಂದೇ ಹಗಲಿನಲ್ಲಿ 100 ಯೋಜನಗಳಷ್ಟು ಬಹುದೂರವನ್ನು ರಥದ ಮೇಲೆ ಕುಳಿತು ಓಡಿಸಿಕೊಂಡು ಋತುಪರ್ಣನನ್ನು ಇಲ್ಲಿಗೆ ಕರೆತಂದಿರುವೆ ಎಂದರೆ ನಿಜ ಹೇಳು. ನೀನು ಅಶ್ವಹೃದಯ ಬಲ್ಲ ನಳನೇ ತಾನೆ ಎಂದು ಕರುಣಾರ್ಥ ಸ್ವರದಲ್ಲಿ ದಮಯಂತಿ ಕೇಳಿದ್ದಾಳೆ. ನಳನ ಕಂಗಳು ಕಂಬನಿದುಂಬಿವೆ. ಅವನು ಕೂಡಲೇ ಕರ್ಕೋಟಕ ಸರ್ಪ ಕೊಟ್ಟ ವಸ್ತ್ರಗಳನ್ನು ಧರಿಸಿದ್ದಾನೆ. ಆ ಕ್ಷಣವೇ ಎಂದಿನಂತೆ ಸ್ವರೂಪಿಯಾಗಿ ಕಂಗೊಳಿಸಿದ್ದಾನೆ. ಪತಿಯನ್ನು ಕಂಡ ದಮಯಂತಿ ಆನಂದ ಪರವಶಳಾಗಿದ್ದಾಳೆ. 1-2 ದಿನಗಳು ನಳನು ಅಲ್ಲೇ ಇದ್ದ ಸಂದರ್ಭದಲ್ಲಿ ಋತುಪರ್ಣನ ಕೋರಿಕೆಯಂತೆ ನಳನು ಅವನಿಗೆ ರಥವನ್ನು ವೇಗವಾಗಿ ಓಡಿಸುವ ಅಶ್ವಹೃದಯ ವಿದ್ಯೆ ಹೇಳಿಕೊಟ್ಟಿದ್ದಾನೆ. ಋತುಪರ್ಣನು ನಳನಿಗೆ ಜೂಜಿನಲ್ಲಿ ಗೆಲ್ಲುವ ಅಕ್ಷ ವಿದ್ಯೆಯನ್ನು ಕಲಿಸಿದ್ದಾನೆ. ಅಲ್ಲಿಯವರೆಗೆ ನಳನನ್ನು ಆವರಿಸಿದ ಕಲಿ ಪ್ರಭಾವವು ಬಿಡುಗಡೆಯಾಗಲು ಅವನಿಗೆ ಮಾವ ಭೀಮರಾಜನ ಬೆಂಬಲವು ಅಕ್ಷವಿದ್ಯೆಯ ಚಾತುರ್ಯವು ದೊರೆತಿರಲು ಈಗ ಆತ್ಮಸ್ಥೈರ್ಯದಿಂದ ತನ್ನ ನಿಷಧ ದೇಶಕ್ಕೆ ಬಂದವನು ಪುಷ್ಕರನಿಗೆ, ನಿನಗೆ ಧೈರ್ಯವಿದ್ದರೆ ಈಗ ಬಾ ಪುಷ್ಕರ, ಪಗಡೆಯಾಡೋಣ. ನಾನು ಹೇರಳ ದನಕನಕಗಳೊಂದಿಗೆ ಬಂದಿದ್ದೇನೆ. ನಾನು ಸೋತ ನನ್ನ ರಾಜ್ಯವನ್ನು, ನಿನ್ನ ರಾಜ್ಯ ಕೋಶಗಳೆಲ್ಲವನ್ನು ಪಣಕೊಡು. ಅದೆಲ್ಲವೂ ನಮ್ಮ ವಂಶಜರಿಂದಲೇ ನಮಗೆ ಬಂದಿದೆ ತಾನೆ. ನೀನು ಜೂಜು ಬೇಡವಾದರೆ ಯುದ್ಧಕ್ಕೆ ಸಿದ್ಧನಾಗು ಎಂದೇ ನಳನು ಆತ್ಮನಿರ್ಭರತೆಯಿಂದ ಹೇಳಿದ್ದಾನೆ. ಪುಷ್ಕರನು ದೈವಬಲ, ಧರ್ಮ ಕರ್ಮದ ನಂಬಿಕೆಗಳಿಲ್ಲದೆ ಈಗಲೂ ತಾನೇ ಗೆಲ್ಲುವೆನೆಂಬ ಭ್ರಮೆಯಲ್ಲೇ ದುರಹಂಕಾರದಿಂದ ತಮಂದದ ಕೇಡಿಗೆ ವಶನಾಗಿ ವಿಕಟಾಟ್ಟಹಾಸಗೈದಿದ್ದಾನೆ.
ಆಟಕ್ಕೆ ಕುಳಿತಿದ್ದಾನೆ. ಈಗ ಕಲಿಪ್ರಭಾವ ತಿರುವು ಮುರುವಾಗಿದೆ. ಕಪಟಿ ಪುಷ್ಕರನನ್ನೇ ಆವರಿಸಿಕೊಂಡಿದೆ. ತಾನೇ ಹಾಕಿದ ಒಂದೇ ಒಂದು ಗರದಿಂದಲೇ ರಾಜ್ಯ ಕೋಶಗಳೊಂದಿಗೆ ತನ್ನನ್ನು ಪಣಕ್ಕೊಡ್ಡಿ ಸೋತಿದ್ದಾನೆ. ಸಹೃದಯಿಯಾದ ನಳನು ತನ್ನ ರಾಜ್ಯ ಕೋಶಗಳನ್ನಷ್ಟೇ ಪಡೆದು ಪುಷ್ಕರನನ್ನು ದಾಸ್ಯದಿಂದ ಮುಕ್ತನನ್ನಾಗಿ ಮಾಡಿದ್ದಾನೆ ಎಂದು ನಳ ಮಹಾರಾಜನ ಕಥೆಯನ್ನು ಸಾಧ್ಯ ಅಂತ ಹೇಳಿದ ಬೃಹದಶ್ವ ಋಷಿಯು ಯುಧಿಷ್ಠಿರ ಜೂಜಿಗೆ ಕುಳಿತರೆ ಹಾಗೇನೆ ಯಾರಿಗೆ ಗ್ರಹಚಾರವೋ ಅವರಿಗೆ ಕಲಿಪ್ರವೇಶವಾಗುತ್ತದೆ. ಆಗ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಆಡುತ್ತಾರೆ. ಈಗ ದ್ವಾಪರ ಯುಗ ಕಳೆದು ಕಲಿಯುಗವು ಕಾಲಿಟ್ಟಿದೆ. ಕಲಿಪ್ರಭಾವಕ್ಕೆ ವಶರಾಗದೆ ಇರುವವರೇ ವಿರಳ. ನಿನಗೆ ಪಗಡೆ ಜೂಜಿನ ಮಾರ್ಮಿಕವಾದ ಅಕ್ಷವಿದ್ಯೆ ಹೇಳಿಕೊಡುವೆನು. ಅದನ್ನು ಕಲಿತರೆ ನೀನು ಶಕುನಿ ಅನ್ನಷ್ಟೇ ಅಲ್ಲ, ಯಾರೂ ನಿನ್ನನ್ನು ಸೋಲಿಸಲಾರರು ಎಂದಾಗ ಶುಷ್ಕನಗೆ ನಕ್ಕ ಯುಧಿಷ್ಠಿರನು ಹೇಳುತ್ತಾನೆ, ಮಹರ್ಷಿ, ಜೂಜಿಗೆ ಹೋಗುವ ನನ್ನ ಪ್ರತಿಷ್ಠೆಯು, ನನ್ನ ಪ್ರತಿಜ್ಞೆಯು ನಮ್ಮ ಧರ್ಮಪತ್ನಿ ದ್ರೌಪದಿಗೆ ಅಪಮಾನವಾದಾಗಲೇ ಸತ್ತು ಹೋಗಿದೆ ಮಹರ್ಷಿ. ನನಗೆ ಅಕ್ಷವಿದ್ಯೆ ಬೇಡ ಎಂದು ಹೇಳಿದ ಯುಧಿಷ್ಠಿರನು ಮುಂದುವರೆದು, ನಾವು ವನವಾಸ ಅಜ್ಞಾತವಾಸವೆಂದು 13 ವರ್ಷಗಳನ್ನು ಮುಗಿಸಿದ ಮೇಲೂ ದುರ್ಯೋಧನನು ನಮಗೆ ನಮ್ಮ ರಾಜ್ಯವನ್ನು ಕೊಡುವನೆಂಬ ನಂಬಿಕೆ ಇಲ್ಲ. ಅವನ ಮೇಲೆ ಯುದ್ಧ ಮಾಡಿಯೇ ತೀರುತ್ತೇವೆ. ನಮಗೆ ಜಯವಾಗಲು ನಿಮ್ಮ ಆಶೀರ್ವಾದವು ಇರಲಿ ಎಂದಾಗ ಬೃಹದಶ್ವ ಋಷಿ ನಸುನಕ್ಕು ಹೇಳುತ್ತಾನೆ, ಯುಧಿಷ್ಠಿರ, ಅಕ್ಷವಿದ್ಯೆ ಕಲಿತುಕೋ. ಮುಂದೆಂದಾದರೂ ಉಪಯೋಗಕ್ಕೆ ಬರುವುದೆಂದೇ ಒತ್ತಾಯಿಸಿ ಹೇಳಿಕೊಟ್ಟ ಬೃಹದಶ್ವ ಋಷಿ ಮುಂದುವರೆದು, ಯುಧಿಷ್ಠಿರ, ನೀನು ದಾಯಾದಿ ಸೋದರರ ಬಾಂಧವ್ಯ ಉಳಿಸಿಕೊಳ್ಳಲೆಂದೇ ಸೋಲುವುದು ಗೊತ್ತಿದ್ದು ಜೂಜಿನಲ್ಲಿ ಸೋತು 13 ವರ್ಷಗಳೇ ರಾಜ್ಯ ಭೋಗಗಳನ್ನು ತ್ಯಜಿಸಿದೆ. ನೀನು ನಡೆದುಕೊಂಡೇ ಸ್ವರ್ಗಕ್ಕೆ ಹೋಗುವಷ್ಟು ಪುಣ್ಯಾತ್ಮನಾಗಿರುವೆ. ನಿನ್ನನ್ನು ಅನುಸರಿಸುವ, ನಿನ್ನನ್ನೇ ಅನುಸರಿಸಿದ ನಿನ್ನ ತಮ್ಮಂದಿರು ದ್ರೌಪದಿಯು ಪುಣ್ಯಜೀವಿಗಳೇ. ನಿಮಗೆ ಎಂದಿದ್ದರೂ ಜಯವೇ ಎಂದು ಆಶೀರ್ವಾದಿಸಿ ಬೃಹದಶ್ವ ಋಷಿ ಹೋಗಿದ್ದಾನೆ. ಮುಂದಿನ ಕಥಾಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳುತ್ತೇನೆ. ನಿಮಗೆಲ್ಲರಿಗೂ ಶ್ರೀಕೃಷ್ಣನ ಕೃಪೆ ಇರಲಿ. ನೀವು ಚಿಂತನಶೀಲರಾಗಿ ಚಿಂತನ ಚೋರರಾಗಬೇಡಿ.
ಏನು ಹೇಳ್ತಾನೆ ಶಿವರಾಮ್ ಅಂತ? ಚಿಂತನಶೀಲರಾಗಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂಬುದನ್ನು ಯೋಚನೆ ಮಾಡಿ ಅದನ್ನು ಲೈಕ್ ಮಾಡಿ. ಯಾವುದು ಒಳ್ಳೆಯದು ಅದು ನಿಮ್ಮ ಜೊತೆಗೆ ಬರುತ್ತೆ, ನೀವೆಲ್ಲಿದ್ದರೂ ಬರುತ್ತೆ. ಅದು ನನ್ನ ಅನುಭವವೂ ಹೌದು. ಚಿಂತನಶೀಲರಾಗಿ ಶ್ರೀಕೃಷ್ಣನ ಕೃಪೆ, ಅವನ ಕೃಪಾ ಕಟಾಕ್ಷ ಎಂದಿಗೂ ನಿಮ್ಮ ಜೊತೆ ಇರುತ್ತದೆ. ಆಯುಷು ಶ್ರೇಯಸ್ಸು ಎಲ್ಲವೂ ಅವನದೇ. ನಾನು